ಈ ಸಮಾರಂಭ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಅತ್ಯಂತ ಉತ್ಸಾಹದಿಂದ ಆಚರಿಸುವಂತಹ ಹಬ್ಬವಾಗಿದೆ. ಇಂದಿನಿಂದ ಜನವರಿ 2-3ನೇ ತಾರೀಕಿನವರೆಗೆ ಅವಿಶ್ರಾಂತವಾಗಿ ಎಲ್ಲರೂ ಕೂಡ ಸೇವೆಯನ್ನು ಮಾಡಬೇಕಾಗಿರುವಂತಹದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮನೆಯ ಕೆಲಸವನ್ನು ಬದಿಗೊತ್ತಿ ಮಠದ ಕಾರ್ಯಕ್ರಮವನ್ನು ಸತ್ಯಶುದ್ಧ ಪ್ರಾಮಾಣಿಕವಾಗಿ ಮಾಡಿದರೆ ಮನೆಯ ಕಾರ್ಯವನ್ನು ಶಿವಬಸವೇಶ್ವರನೇ ಮುನ್ನಡೆಸ್ತಾನೆ ಎನ್ನುವುದನ್ನು ನಾವು ಕೂಡ ಮರೆಯಲಾರೆ. ಆ ಮಾಲಿಕೆಯಲ್ಲಿ ಭವಿಷ್ಯ ಎನ್ನುವ ಹಾಗೆ ವಿಶೇಷ ಕಾರ್ಯಕ್ರಮಗಳು ಈ ವರ್ಷ ನೆರವೇರ್ತಾ ಇವೆ. ಈ ಎಲ್ಲ ಕಾರ್ಯಕ್ಕೆ ಕಂಕಣಬದ್ಧರಾಗಿ ಶ್ರೀಮಠದ ಎಲ್ಲ ಪದಾಧಿಕಾರಿಗಳು, ಜಾತ್ರಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಇದರಿಂದ ವಿಶೇಷ ಆಸಕ್ತಿಯನ್ನು ವಹಿಸಿದಷ್ಟು ಸಮಯವನ್ನು ಮಠದಲ್ಲೇ ತಾವೆಲ್ಲರಿಸಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು. ಜೊತೆಗೆ ಮಕ್ಕಳ ಬಳಗದ ತಾಯಿಗಳು ಸುಮಾರು 80ಕ್ಕೂ ಹೆಚ್ಚು ಸದಸ್ಯರನ್ನು ಒಂದು ಅಪರೂಪದ ಬಳಗ ಕೇಳಿಕೊಂಡ ಅಕ್ಕನ ಬಳಗ. ಆ ಎಲ್ಲ ತಾಯಿಗಳು ಕೂಡ ತಾವೆಲ್ಲ ಸೇವೆಯನ್ನು ಮಾಡಬೇಕು. ನಮ್ಮ ಮಕ್ಕಳ ಸಿಬ್ಬಂದಿಯರು, ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು, ಶಿಕ್ಷಕೇತರರು ಮತ್ತು ಶಿಕ್ಷಕಿಯರು ಎಲ್ಲರೂ ಕೂಡ ಹೆಚ್ಚು ಸಮಯವನ್ನು ಮಕ್ಕಳೊಂದಿಗೆ ಆಡಳಿತ ಮಂಡಳಿಯವರು ನೀಡಿರುವ ಜವಾಬ್ದಾರಿಯನ್ನು ತಾವೆಲ್ಲರೂ ಸಿದ್ಧಗೊಳಿಸಿ ಮಾಡಬೇಕು. ಇದೊಂದು ಅಪರೂಪವಾದಂತಹ ಅವಕಾಶ ನಮಗೆಲ್ಲ ದೊರೆತಿದೆ. ಈ ಅವಕಾಶವನ್ನು ಬಳಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ಯಾರಿಗೆ ಜವಾಬ್ದಾರಿ ನೀಡ್ತಾರೆ ಅದನ್ನು ತಾವು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯವಾಗಿದೆ. ಶಿವಬಸವ ಮಹಾಶಿವಗಳವರ, ಶಿವಲಿಂಗ ಮಹಾಶಿವಗಳವರ ಕೃಪಾ ನಿಮ್ಮೆಲ್ಲರ ಮೇಲೆ ಇರಲಿ. ವಿದ್ಯಾರ್ಥಿನಿಯರು ಇಂದಿನಿಂದ ಪ್ರವಚನ ಪ್ರಾರಂಭ ಆಗ್ತದೆ. ನೀವೆಲ್ಲ ಪಾಲಕರಿಗೆ ಹೇಳಬೇಕು, ಅವರನ್ನು ಪ್ರವಚನ ಕೊಡಬೇಕು ಅನ್ನುವ ಹಾಗೆ ತಾವೆಲ್ಲರೂ ತಿಳಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಎಲ್ಲ ಕಾರ್ಯಕ್ಕೆ ಇಂದು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ 3,000 ಮಠದಿಂದ 111 ಕಾರುಗಳ ಮೂಲಕ ಶಿವೋತ್ಸವ ಜ್ಯೋತಿಯನ್ನು, ಸುಕುಮಾರ ಜ್ಯೋತಿಯನ್ನು ಸ್ವಾಗತ ಮಾಡಲಾಗ್ತಾ ಇದೆ. ಅಜ್ಜಯ್ಯನಗುಡಿಯಿಂದ 770 ಬೈಕ್ಗಳೊಂದಿಗೆ ಗುರುಗಳವರ ಜ್ಯೋತಿಯನ್ನು ಸ್ವಾಗತ ಮಾಡಲಾಗುವುದು. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ವಾಹನ ನೀಡುವಂಥವರು ಸಾಕ್ಷಿಯಾಗಬೇಕು. ತಾಯಂದಿರು